ಭಗವಾನ್ ವೇದವ್ಯಾಸರಿಗೆ 4 ಮುಖಗಳು ಇಲ್ಲದಿದ್ರು ಅವರು ಇನ್ನೊಬ್ಬ ಬ್ರಹ್ಮರಾಗಿದ್ದಾರೆ. ಅವ್ರಿಗೆ ಕೇವಲ 2 ಕೈಗಳಿವೆ. ಹೀಗಿದ್ರೂ ಅವರು ಇನ್ನೊಬ್ಬ ವಿಷ್ಣುವಾಗಿದ್ದಾರೆ. ಅವ್ರಿಗೆ 3ನೇ ಕಣ್ಣು ಇಲ್ಲ. ಹೀಗಿದ್ದು ಅವರು ಇನ್ನೊಬ್ಬ ಶಿವ. ಅಂತಹ ಭಗವಂತ ಬಾದರಾಯಣ ವೇದವ್ಯಾಸರಿಗೆ ನಮ್ಮ ಪುನಃ ಪುನಃ ಪ್ರಣಾಮಗಳು. ಭದ್ರ, ಕಣ್ಣು ತೆಗಿ. ನೋಡು, ನಿನ್ ಮಗ ಬಂದಿದ್ದಾನೆ. ಅಮ್ಮ, ತಗೊಳಮ್ಮ, ಗಂಗಾಜಲ ತಗೋ. ಇನ್ನೆಷ್ಟು ವರ್ಷ ನಿನ್ನ ವೇದಾಭ್ಯಾಸ ಉಳಿದಿದೆ? ನಾನೇನು ಹೇಳಕ್ಕಾಗಲ್ಲ ಅಪ್ಪ. ಬಹುಶಃ ಇನ್ನೆಷ್ಟು ವರ್ಷಗಳಾಗಬಹುದು. ನಾನು ಇಲ್ಲಿವರೆಗೂ ವೇದವನ್ನ ಕಂಠಪಾಠ ಮಾಡಿಲ್ಲ. ನನ್ನ ಆಚಾರ್ಯರಿಗೆ ನನ್ನ ವೇದಾಭ್ಯಾಸದಿಂದ ಸಂತುಷ್ಟಿಯಾಗಿಲ್ಲ. ಎಷ್ಟು ಕಲ್ತಿದೆಯೋ ಅಷ್ಟು ಸಾಕು. ನಾವಿಬ್ಬರು ಸೇರಿ ಒಂದಷ್ಟು ಜೀವನಕ್ಕೆ ಸಂಪಾದಿಸ್ಕೋಬಹುದು. ಈಗ ನೀನು ಹೋದ್ರೆ ಮತ್ತೆ ಯಾವಾಗ ವಾಪಸ್ ಬರ್ತೀಯೋ ಏನೋ. ಇನ್ನು ನಂದು ಯಾವ ಭರವಸೆ ಇದೆ? ಆದ್ರೆ ನನ್ನ ಓದು ಅರ್ಧಂಬರ್ಧ ಆಗುತ್ತೆ ಅಪ್ಪ. ಜೀವಂತವಾಗಿ ಉಳಿದ್ರೆ ನಂತರ ನೀನು ಓದಬಹುದು. ಮುಂದೆ ನಿನ್ನಿಚ್ಛೆ. ಆ ಕಾಲವು ಹೇಗ್ ಬಂದಿದೆ ಅಂದ್ರೆ ವಿದ್ಯಾರ್ಥಿಗಳು ಸಹ ಓಡೋದ್ರು. ತನ್ನ ತಾಯಿಯನ್ನ ನೋಡೋಕೆ ಅಂತ ಹೋದವನು ಹಿಂದಿರುಗ್ಲೇ ಇಲ್ಲ. ವಿದ್ಯಾರ್ಥಿಗಳಿದ್ದಿದ್ರೆ ಅಕ್ಕಪಕ್ಕದಲ್ಲಿ ಹೋಗಿ ಭಿಕ್ಷೆ ತಗೊಂಡು ಬರ್ತಾ ಇದ್ರು. ಈಗ ಅದ್ರ ಭರವಸೆನೂ ಇಲ್ಲವಾಗಿದೆ. ವಿದ್ಯಾರ್ಥಿಗಳು ಓಡ್ ಹೋಗದೆ ಇನ್ನೇನ್ ಮಾಡ್ತಾರೆ? ತಿನ್ನೋದಕ್ಕೆ ಅನ್ನನೂ ಗತಿ ಇಲ್ಲ ಅಂದ್ರೆ ಇಲ್ಲಿ ಯಾರು ತಾನೇ ಓದ್ತಾರೆ? 13 ವರ್ಷಗಳಿಂದ ಮಳೆ ಬಿದ್ದಿಲ್ಲ. ಎಲ್ಲಿ ನೋಡಿದ್ರೂ ಬಡತನ ತುಂಬಿದೆ. ಅಭಾವ ಕೂಡ ಮನುಷ್ಯನ ಕರುಣಾಹೀನ ಮಾಡುತ್ತೆ. ಹೀಗೆ ಕೆಲವು ನಗರಗಳಲ್ಲಿ ಧನಿಕರ ಮಕ್ಕಳಿಗೆ ಕೆಲವು ಆಚಾರ್ಯರು ಧನದ ಬದಲಾಗಿ ಶಿಕ್ಷಣ ಕೊಡೋದಕ್ಕೆ ಶುರು ಮಾಡಿದಾರಂತೆ. ನಾವು ಯಾಕೆ ಯಾವ್ದಾದ್ರೂ ದೊಡ್ಡ ನಗರಕ್ಕೆ ಹೋಗ್ಬಾರ್ದು? ಇಲ್ಲ ತಾರಾ, ನಾನು ಹಸುವನ್ನ ಎದುರಿಸ್ತೀನಿ, ಆದ್ರೆ ತರಮಾನ ಬಿಡೋದಿಲ್ಲ. ಜ್ಞಾನ ಅದು ತುಂಬಾ ಅಮೂಲ್ಯ. ಯಾವಾಗ ಎಲ್ಲ ಮೌಲ್ಯಗಳು ಬೀಳುತ್ತೋ ಆಗ ಜ್ಞಾನವೇ ಎಲ್ಲವನ್ನ ಧಾರಣೆ ಮಾಡುತ್ತೆ. ಒಂದು ದಿನ ಅಕಾಲದ ತೀವ್ರ ಪೀಡೆಯಿಂದ ನೊಂದ ಆಚಾರ್ಯರು ವಾಸುದೇವ ಆಚಾರ್ಯರ ಬಳಿ ಸಾಗಿದರು. ಕುಶಲಕ್ಷೇಮದ ನಂತರ ಇಬ್ಬರೂ ಆಚಾರ್ಯರು ತಮ್ಮ ಕಾಲದ ವರ್ತಮಾನವನ್ನು ಕುರಿತು ಚರ್ಚೆ ಮಾಡಿದ್ರು. ಪರಿಸ್ಥಿತಿಗಳು ಯಾವಾಗ್ಲೂ ಹೊಸ ಸವಾಲನ್ನ ಕೊಡುತ್ತೆ ಆಚಾರ್ಯ. ಆ ಹೊಸ ಸವಾಲನ್ನ ಸ್ವೀಕರಿಸೋದೇ ಪುರುಷಾರ್ಥವಾಗಿದೆ. ಈ ಅಕಾಲದಲ್ಲೂ ಹೊಸ ಸವಾಲುಗಳು ಎದ್ದಿವೆ. ವಿಪತ್ತಲ್ಲಿ ಮನುಷ್ಯ ಜ್ಞಾನಾರ್ಜನೆ ಮಾಡಬೇಕೋ ಅಥವಾ ಅನ್ನದ್ದು? ಸಮಾಜನೇ ಹಸುವಿಂದ ಇರಬೇಕಾದ್ರೆ ಅದನ್ನ ನಂಬ್ಕೊಂಡಿರೋ ಜನರ ಗತಿ ಏನಾಗಬೇಕು? ನಂದು ಇನ್ನೊಂದು ಚಿಂತೆ ಇದೆ ಆಚಾರ್ಯ. ವೈದಿಕ ವಾಂಗ್ಮಯ ಎಷ್ಟು ದೊಡ್ಡದಾಗಿ ವಿಸ್ತಾರ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದನ್ನ ಕಂಠಸ್ಥ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮೇಧಾವಿಗಳಿಗೆ ಕಡಿಮೆ ಸಮಯ ತಗೊಳುತ್ತೆ, ಆದ್ರೆ ಸಾಮಾನ್ಯರಿಗೆ ಅಧಿಕ ಸಮಯ ತಗೊಳುತ್ತೆ. ಕೆಲವೊಮ್ಮೆ ಅಂತೂ ಇಡೀ ಜೀವನ ಬೇಕಾಗುತ್ತೆ. ನಾವೀ ವೇದಾಭ್ಯಾಸದ ನಿಶ್ಚಿತ ವಿಧಿಗಳನ್ನ, ನಿಶ್ಚಿತ ಪಾಠ್ಯಕ್ರಮವನ್ನ ಏನಾದ್ರೂ ಬದಲಾಯಿಸ್ಬೋದಾ? ಆದ್ರೆ ಅದಕ್ಕಾಗಿ ಪೂರ್ತಿ ವೈದಿಕ ವಾಂಗ್ಮಯವನ್ನ ಹಲವಾರು ಭಾಗಗಳಾಗಿ ಹಂಚಬೇಕಾಗತ್ತೆ. ಬಹುಶಃ ನಂದು ಇದೇ ಅಭಿಪ್ರಾಯ ಆಗಿದೆ ಆಚಾರ್ಯ. ಆದ್ರೆ ಇದು ಹೇಗ್ ಸಂಭವ ಆಗತ್ತೆ? ಇದಕ್ಕೋಸ್ಕರ ಯಾವ್ದಾದ್ರೂ ಅವತಾರದ ಅವಶ್ಯಕತೆ ಇದೆ. ಯಾವ್ದಾದ್ರೂ ಜ್ಞಾನಾವತಾರದ್ದು. ಆದ್ರೆ ಯಾರಾದ್ರೂ ಒಬ್ರು ಈ ಮಹಾನ್ ಸವಾಲನ್ನ ಸ್ವೀಕರಿಸೋಕಿರ್ತಾರಲ್ಲ. ನನಗೆ ಒಬ್ಬ ಶಿಷ್ಯನಿದ್ದಾನೆ.
ಅವನು ವೈದಿಕ ವಾಂಗ್ಮಯದಲ್ಲೇ ಜೀವಿಸ್ತಾ ಇದ್ದಾನೆ. ಅವ್ರ ಹೆಸರೇನು? ಕೃಷ್ಣ, ಋಷಿ ಪರಾಶರರ ಪುತ್ರ ಕೃಷ್ಣ. ನೀವು ಕೂಡ ಬೇರೆ ಆಚಾರ್ಯರಿಂದ ಅಭಿಪ್ರಾಯನ ತಗೊಳ್ಳಿ. ನಾನು ನಾರದ, ಶೌನಕಾದಿಗಳ ಜೊತೆ ಚರ್ಚೆ ಮಾಡ್ತೀನಿ. ಒಂದ್ ವೇಳೆ ಎಲ್ರೂ ಒಪ್ಪಿದ್ರೆ ಆಗ ನಾನು ಬದ್ರಿಗೆ ಹೋಗಿ ಕೃಷ್ಣನ್ ಜೊತೆ ಮಾತಾಡ್ತೀನಿ. ನಾನು ಶೌನಕಾದಿ ಋಷಿಗಳ ಜೊತೆ ಮಾತಾಡ್ದೆ. ಎಲ್ರೂ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ವೇಳೆ ವರ್ತಮಾನದಲ್ಲಿ ವೇದಗಳನ್ನ ಹಲವಾರು ಭಾಗಗಳಲ್ಲಿ ವಿಂಗಡಿಸಿದ್ರೆ ಅದರಿಂದ ಜ್ಞಾನದ ಪ್ರಸಾರವು ಅಧಿಕವಾಗುತ್ತೆ. ಚಿಕ್ಕ ಚಿಕ್ಕ ಭಾಗಗಳನ್ನ ಒಬ್ಬ ಆಚಾರ್ಯರ ಮುಖಾಂತರ ಹಲವಾರು ಶಿಷ್ಯರಿಗೆ ಕಲಿಸೋದು ಸುಲಭ ಆಗತ್ತೆ. ಇದರಿಂದ ವೇದದ ಮನೀಷೆಯು ವಿಸ್ತಾರವಾಗುತ್ತೆ. ಆಚಾರ್ಯ, ಈ ಶಿವಧನಸ್ಸನ್ನ ನಾನು ಹೇಗೆ ಎತ್ತಲಾಗುತ್ತೆ? ವಜ್ರ ತನ್ನ ಬೆಲೆನ ಹೇಗೆ ತಿಳಿದಿರುತ್ತೆ? ನೀನು ವೇದದ ವಿಭಜನೆಯನ್ನ ಮಾಡು. ಇದು ನನ್ನ ಅಭಿಲಾಷೆಯಾಗಿದೆ. ಸೂತ್ರಧಾರ, ಈ ಕಥೆಯಲ್ಲಿ ಎಷ್ಟು ಸತ್ಯ ಹಾಗೂ ಎಷ್ಟು ಕಲ್ಪನೆ ಇದೆ? ಸ್ಥಿತಿ ಹಾಗೂ ಕಾಲದ ಸತ್ಯತೆ ನನ್ನ ಕಲ್ಪನೆ. ಆದರೆ ಇದಂತೂ ಸತ್ಯ. ಅದು ವೈದಿಕ ವಾಂಗ್ಮಯದ ವಿಸ್ತಾರ ವೇದದ ವಿಭಜನೆಯ ಕಾರಣವಾಗಿತ್ತು. ಹಾಗೂ ಕೃಷ್ಣ ದ್ವೈಪಾಯನರು ವೇದಗಳ ವಿಭಾಗವನ್ನ ಮಾಡಿದ್ರು. ದ್ವೈಪಾಯನ? ಈಗ ಈ ದ್ವೈಪಾಯನದ ಅರ್ಥ ಏನು? ಯಾರ ಜನ್ಮ ದ್ವೀಪದಲ್ಲಿ ಆಗಿದೆಯೋ ಅವರೇ ದ್ವೈಪಾಯನರು. ಕೃಷ್ಣ ದ್ವೈಪಾಯನರು ಪೂರ್ತಿ ವೈದಿಕ ವಾಂಗ್ಮಯವನ್ನು 4 ಭಾಗ ಮಾಡಿದ್ರು. ಹಾಗೂ ತಮ್ಮ 4 ಪ್ರಮುಖ ಶಿಷ್ಯರಿಗೆ ಒಂದೊಂದು ವೇದದ ಶಿಕ್ಷಣ ನೀಡಿದ್ರು. ಈ ರೀತಿ ಋಗ್ವೇದ ಪೈಲರಿಗೆ, ಯಜುರ್ವೇದ ವೈಶಂಪಾಯನರಿಗೆ, ಸಾಮವೇದ ಜೈಮಿನಿಗೆ ಹಾಗೂ ಅಥರ್ವವೇದ ಸುಮಂತುವಿಗೆ ಪ್ರಾಪ್ತವಾಯಿತು. ಹೀಗೆ ಕೃಷ್ಣ ದ್ವೈಪಾಯನರು ವೇದವನ್ನ ವಿಂಗಡಿಸಿದ್ರಿಂದ ಅವರು ವೇದವ್ಯಾಸರಾದ್ರು. ಅಂದ್ರೆ ವೇದಗಳನ್ನ ವಿಭಜನೆ ಮಾಡಿದವರು ಹಾಗೂ ವೇದಗಳನ್ನ ವಿಸ್ತಾರ ಮಾಡಿದವರು ಅಂತ ಕರೆಯಲ್ಪಟ್ರು. ಸ್ವಲ್ಪ ಯೋಚನೆ ಮಾಡು ನಟಿ. ಯಾವಾಗ ಬರೆಯೋ ಪರಂಪರೆ ಇರ್ಲಿಲ್ವೋ ಆಗ ತಮ್ಮ ಸ್ಮೃತಿಯಿಂದ ಶ್ರುತಿ ಅಂದ್ರೆ ಕೇಳಲ್ಪಟ್ಟ ವೇದ ಜ್ಞಾನವನ್ನು 4 ಭಾಗ ಮಾಡಿ ಹಾಗೂ ಪ್ರತ್ಯೇಕ ವೇದವನ್ನು ತಮ್ಮ ಶಿಷ್ಯರಿಗೆ ಬಾಯ್ಪಾಠ ಮಾಡಿಸಿದ್ರು. ಯಾವುದೇ ತಪ್ಪೂ ಇಲ್ಲದೆ, ಯಾವುದೇ ದೋಷವೂ ಇಲ್ಲದೆ. ಎಷ್ಟು ಕಷ್ಟದ ಕೆಲಸವಾಗಿರಬಹುದು. ಸೂತ್ರಧಾರ, ವಾಸ್ತವದಲ್ಲಿ ಅವರು ಬರಲಿರುವ ಪ್ರತ್ಯೇಕ ಜನಾಂಗಕ್ಕೆ ಜ್ಞಾನಗಂಗೆನ ಪ್ರವಹಿಸಿದ್ರು. ಮತ್ತೆ ವೇದವ್ಯಾಸರ ಜ್ಞಾನದ ಸಾಧನೆ ಹಾಗೂ ಸೇವೆ ಇಲ್ಲಿಗೆ ಸಮಾಪ್ತಿಯಾಗಲ್ಲ. ಅಥಾಥೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವಾತ್. ನಿದ್ರೆ ಬರ್ತಿಲ್ವಾ? ನಾನಂತೂ ಮಲಗಿದ್ದೀನಿ. ವಿಚಾರಗಳು ಎಚ್ಚರವಾಗಿವೆ. ಮನ್ಸಲ್ಲೇ ಏನಾದ್ರೂ ಬರೀತಿದ್ದೀರಾ? ಅರುಣಿ, ಉಪನಿಷತ್ತುಗಳಲ್ಲಿ ಮೇಲ್ಮೇಲೆ ಕಾಣಿಸೋ ವಿರೋಧಾಭಾಸಗಳಿಂದ ವಿದ್ಯಾರ್ಥಿಗಳು ದಿಗ್ಭ್ರಮೆಗೊಳ್ತಾರೆ. ಹೀಗಾಗಿ ನಾನು ಸಂಪೂರ್ಣ ಉಪನಿಷತ್ತುಗಳ ಸಾರವನ್ನ ಸೂತ್ರಗಳಲ್ಲಿ ಬರೀತೀನಿ. ಅದರಿಂದ ಅವುಗಳ ಸಮನ್ವಯ ಹಾಗೂ ಸ್ಪಷ್ಟತೆ ಉಂಟಾಗುತ್ತೆ. ಬ್ರಹ್ಮಸೂತ್ರ, ಬ್ರಹ್ಮಸೂತ್ರ, ಇದೇ ಹೆಸರು ಸರಿಯಾಗಿರುತ್ತೆ. ಅರುಣಿ, ಯಾರಾದ್ರೂ ಶಿಷ್ಯ ಎಚ್ಚರವಾಗ್ತಿದ್ದಂತೆ ನನ್ನ ಬಳಿ ಕಳಿಸು. ಇವತ್ತಿಂದ ನಾನು ಅವನಿಗೆ ಬ್ರಹ್ಮಸೂತ್ರದ ಪಾಠ ಮಾಡ್ತೀನಿ. ಮೊದಲು ವೇದದ ವಿಭಜನೆ ಮಾಡಿ 4 ವೇದಗಳನ್ನ ಪ್ರತಿಷ್ಠೆ ಮಾಡಿದ್ರು. ನಂತರ ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ರು. ಬದುಕಿನ ಯಾವುದಾದರೊಂದು ಕ್ಷಣದಲ್ಲಿ ವೇದವ್ಯಾಸರು ಅಕ್ಷರದ ಉಪಾಸನೆ ಮಾಡೋದ್ನ ನಿಲ್ಸಿದ್ರ? ನೀನೇ ನೋಡು. ಅರುಣಿ, ನಾನು ದೀರ್ಘಯಾತ್ರೆಗೆ ಹೋಗ್ತಿದ್ದೀನಿ. ವಾಪಸ್ ಬರೋದಕ್ಕೆ ಬಹಳ ತಿಂಗಳುಗಳಾಗಬಹುದು. ಈಗ ತಾನೇ ತಾವು ನೈಮಿಷಾರಣ್ಯದಿಂದ ಬಂದಿದ್ದೀರಿ. ಅದೇ ಸತ್ರದಲ್ಲಿ ನಾನು ಪುರಾಣಗಳನ್ನ ಸಂಕಲನ ಮಾಡೋ ಸಂಕಲ್ಪವನ್ನ ತಗೊಂಡೆ. ಅಂದ್ರೆ ನೀವು ಪಂಚನದ ಪ್ರದೇಶದ ಒಂದೊಂದು ಗುರುಕುಲಕ್ಕೂ ಹೋಗಿ ಋಷಿಗಳಿಂದ, ಆಚಾರ್ಯರಿಂದ, ಉಪಾಧ್ಯಾಯರಿಂದ ಪ್ರಾಚೀನ ಕಥೆಗಳು, ಆಖ್ಯಾನ, ವಂಶಾವಳಿ, ಇತಿಹಾಸ, ಜೀವನ ಚರಿತ್ರೆ, ವಿಜ್ಞಾನಾದಿಗಳನ್ನ ಹುಡುಕ್ತೀರಿ. ಅವೆಲ್ಲವುಗಳನ್ನ ಒಟ್ಟುಗೂಡಿಸಿ ಮತ್ತದನ್ನ ಬರೀತೀರಿ. ಆದ್ರೆ ಇವೆಲ್ಲವೂ ಹಲವು ಜನ್ಮಗಳ ಉಪಕ್ರಮವಾಗುತ್ತೆ. ನನಗೆ ಗೊತ್ತಿದೆ. ಆದ್ರೆ ನಾನು ಈ ಸಂಕಲ್ಪನ ಇದೇ ಜನ್ಮದಲ್ಲಿ ಪೂರ್ತಿ ಮಾಡಕ್ ಬಯಸ್ತೀನಿ. ಈ ಜವಾಬ್ದಾರಿಯನ್ನ ಬೇರೆ ಯಾವ ಋಷಿನೂ ತಗೊಳಕ್ಕಾಗಲ್ವಾ? ನಾನು ಯಾರ ಪ್ರತೀಕ್ಷೆನೂ ಮಾಡೋದಿಲ್ಲ. ಅರುಣಿ, ಋಷಿಗಳು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ವೇದಗಳ ಚಿಂತನೆ ಸಮಾಜದ ಹತ್ರಕ್ಕೆ ತಲುಪ್ತಾ ಇಲ್ಲ. ಅದು ಬುದ್ಧಿಜೀವಿಗಳಿಗೆ ಸೀಮಿತವಾಗಿದೆ. ಅರುಣಿ, ಮನುಷ್ಯ ಯಾವಾಗ ತಿಳಿತಾನೋ ತಾನೇ ದೇವತೆ, ತಾನೇ ಈಶ್ವರ, ತಾನೇ ಬ್ರಹ್ಮ, ತಾನೇ ಜಗತ್ತು ಅಂತ, ಆಗ ಬಹುಶಃ
ತನ್ನನ್ನು ಹೊರತುಪಡಿಸಿ ಬೇರೇನನ್ನು ಕಾಣದೆ ಎಲ್ಲರಲ್ಲೂ ತನ್ನನ್ನೇ ಕಾಣ್ತಾನೆ. ಹೀಗಾಗಿ ನಾನು ವೇದಗಳ ಚಿಂತನೆ, ವೇದಗಳ ಜ್ಞಾನ, ಆತ್ಮವಿಜ್ಞಾನವನ್ನ ಕಥೆ, ಚರಿತ್ರೆ, ಆಖ್ಯಾನ, ಕಾವ್ಯ, ಇತಿಹಾಸದ ಮುಖಾಂತರ, ಪುರಾಣಗಳ ಮುಖಾಂತರ ಎಲ್ಲರ ಹತ್ರನೂ ತಗೊಂಡು ಹೋಗಿ ಬಯಸ್ತೀನಿ. ನಾನು ಬಯಸೋದು ಯಾರು ಸತ್ಯವನ್ನ ಬುದ್ಧಿಯಿಂದ ತಿಳಿಬೇಕು ಅಂತಾರೋ ಅವ್ರು ಬುದ್ಧಿಯಿಂದ ಪಡೀಲಿ, ಯಾರು ಕರ್ಮದಿಂದ ಪಡಿಬೇಕು ಅಂತಾರೋ ಅವ್ರು ಕರ್ಮದಿಂದ ಪಡೀಲಿ, ಯಾರು ಭಕ್ತಿಯಿಂದ ಪಡಿಬೇಕು ಅಂತಾರೋ ಅವ್ರ ಭಕ್ತಿಯಿಂದ, ಆದ್ರೆ ಅವರು ಸತ್ಯವನ್ನ ಪಡೀಲಿ. ಇದರಲ್ಲೇ ನಮ್ಮೆಲ್ಲರ ಮುಕ್ತಿ ಇದೆ, ನಿರ್ವಾಣವಿದೆ. ಈ ಪ್ರಯತ್ನ ನಿಮ್ಮನ್ನ ಸುಸ್ತಾಗ್ಸತ್ತೆ. ಆರುಣಿ, ಇದೇ ನನ್ನ ರಸವಾಗಿದೆ. ನಿರಂತರ ಜ್ಞಾನದ ಸೇವೆಯಲ್ಲಿ ನನ್ನ ಆನಂದವಿದೆ. ನನ್ನ ಚಿತ್ತದ ವೃತ್ತಿಯನ್ನ ನಾನು ನಿಲ್ಲಿಸಬಲ್ಲೆ. ಆದರೆ ಜ್ಞಾನದ ಪಿಪಾಸೆಯನ್ನ ಏನ್ ಮಾಡ್ಲಿ? ಜ್ಞಾನದ ಸೇವೆ ಸಮಾಜದ ಸೇವೆಯಿಂದ ಹೇಗೆ ಹಿನ್ನಡೆಯಲಿ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀರಾ, ಇಲ್ಲ ಒಬ್ರೇ ಹೋಗ್ತೀರಾ? ವೇದವ್ಯಾಸರು ವಿವಿಧ ವಿಷಯಗಳಿಂದ ಕೂಡಿದ 18 ಪುರಾಣಗಳ ರಚನೆ ಮಾಡಿದ್ರು. ಮತ್ತೆ ಅಷ್ಟೇ ಉಪಪುರಾಣಗಳ ರಚನೆ ಮಾಡಿದ್ರು. ವಿಷ್ಣು ಪುರಾಣ, ನಾರದೀಯ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಲಿಂಗ ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಅಗ್ನಿಪುರಾಣ ಹಾಗೂ ಶ್ರೀಮದ್ ಭಾಗವತ ಪುರಾಣ ವೇದವ್ಯಾಸರ ಕೊಡುಗೆ. ಮತ್ತೆ ಜ್ಞಾನದ ಗಂಗೆಯ ಪ್ರವಾಹ ಇಷ್ಟಕ್ಕೆ ನಿಲ್ಲಿಲ್ಲ. ಪ್ರಣಾಮಗಳು ಆಚಾರ್ಯ. ಪ್ರಣಾಮ ಪ್ರಣಾಮ. ಬಾದರಾಯಣ, ಉತ್ತರ ಭಾಗದ ಎಲ್ಲ ಯೋಧರು ಕುರುಕ್ಷೇತ್ರಕ್ಕೆ ಹೋಗ್ತಿದ್ದಾರೆ. ನನಗೆ ಗೊತ್ತಿದೆ ದೇವರ್ಷಿ ನಾರದರೆ. ಈ ಯುದ್ಧನ ನೀವು ಕೂಡ ತಡೆಯೋಕ್ಕಾಗಲ್ವಾ? ದುರ್ಯೋಧನನ ಮನ ಒಪ್ಪಿಸೋದು ಕಠಿಣವಾಗಿದೆ ಮಹರ್ಷಿ. ನೀವು ಹಸ್ತಿನಾಪುರಕ್ಕೆ ಹೋಗ್ತಾ ಇದ್ದೀರಾ? ಯುದ್ಧದ ನಂತರ ಯಾರು ಉಳಿದಿರ್ತಾರೋ ಅವರಿಗೆ ಸಮಾಧಾನ ಮಾಡಕ್ಕೆ ನಿಮ್ಮ ಹಾಗೂ ನನ್ನ ಅವಶ್ಯಕತೆ ಬೇಕಾಗುತ್ತೆ. ಕುರುಕ್ಷೇತ್ರದಲ್ಲಾಗೋ ಮಹಾ ಸಂಹಾರದ ಮೂಕ ಹಾಗೂ ಅಸಹಾಯಕ ದರ್ಶಕರಾಗೋದು ನಮ್ಮ ನಿಯತಿಯಾಗಿದೆ ದೇವರ್ಷಿ. ಕುರುಕ್ಷೇತ್ರದ ಮಹಾವಿನಾಶವನ್ನು ನೋಡಿ ಬಾದರಾಯಣ ವ್ಯಾಸರು ವಾಪಸ್ಸು ತಮ್ಮ ಆಶ್ರಮಕ್ಕೆ ಬಂದರು. ನೀವು ಹಸ್ತಿನಾಪುರದಿಂದ ಬಂದಾಗಿಂದ ಶಾಂತರ ಕಾಣ್ತಿಲ್ಲ. ಆರುಣಿ, ಸತ್ತಿರ ಯೋಧರ ಚಿತೆಯನ್ನು ಮಾಡೋದಿಕ್ಕೆ ಕಾಡುಗಳನ್ನ ಕತ್ತರಿಸಲಾಗಿದೆ. ಪಶುಗಳನ್ನ ಕಲ್ಲಿನಿಂದ ಕಟ್ಟಿ ನದಿಯಲ್ಲಿ ಮುಳುಗಿಸಿದ್ದಾರೆ. ಈ ಯುದ್ಧದಿಂದ ಏನ್ ಸಿಕ್ತು? ಲಕ್ಷಾಂತರ ವಿಧವೆಯರು ಹಾಗೂ ಅನಾಥ ಮಕ್ಕಳು. ನಾನು ದ್ರೌಪದಿಯ ಕೂಗನ್ನ ಮರೆಯದವನಾಗಿದ್ದೇನೆ. ಭೀಷ್ಮನ ಮೌನ ನನಗೆ ಉದ್ವೇಗವನ್ನು ತರ್ತಾ ಇದೆ. ದುರ್ಯೋಧನನ ದುಷ್ಟತೆ ನನಗೆ ಸವಾಲನ್ನು ಮಾಡ್ತಿದೆ. ವಾಸುದೇವ ಕೃಷ್ಣನ ಗೀತೆ ನನ್ನನ್ನು ಮತ್ತೆ ಮತ್ತೆ ಹೇಳ್ತಿದೆ, ವ್ಯಾಸ, ನಮ್ಮ ವರ್ತಮಾನ ಏಕೆ ಅರ್ಥ ಮಾಡ್ಕೊಳ್ತಿಲ್ಲ? ಧರ್ಮದ ಪಾಲನೆ ಮಾಡಿ, ಅದರಿಂದ ನಿನಗೆ ಅರ್ಥ, ಕಾಮ, ಮೋಕ್ಷದ ಪ್ರಾಪ್ತಿಯಾಗುತ್ತೆ. ಆರುಣಿ, ನನಗನ್ಸುತ್ತೆ ಎಲ್ಲಿ ತನಕ ನಾನು ನನ್ನ ಕಾಲದ ಈ ದಾರುಣ ಇತಿಹಾಸವನ್ನ ಬರೆಯೋದಿಲ್ವೋ ನಾನು ಶಾಂತನಾಗಲಾರೆ. ನಾನು ಬರೀತೀನಿ. ನಾನು ಭಾರತ ವಂಶದ ಮಹಾಕಥೆಯನ್ನು ಬರೀತೀನಿ. ಹೇಳ್ತಾರೆ, ಆ ಮಹಾಭಾರತದ ಮಹಾಕಾವ್ಯದ ವಿಸ್ತಾರ ಎಷ್ಟು ದೊಡ್ಡದಿತ್ತಂದ್ರೆ ಅದನ್ನ ವೇದವ್ಯಾಸರು ಹೇಳಿದ್ರು, ಗಣಪತಿ ಬರೆದ್ರು ಅಂತ. 1,00,000 ಶ್ಲೋಕಗಳನ್ನ ಹೊಂದಿರುವ ಈ ಮಹಾಕಾವ್ಯ ವಿಶ್ವದ ಅತಿ ದೊಡ್ಡ ಮಹಾಕಾವ್ಯ ಆಗಿದೆ. ಆದ್ರೆ ಗಣಪತಿ ಅಂತೂ ಗಣಪತಿನೇ ತಾನೆ. ಬರೆಯೋದಕ್ಕೂ ಮುನ್ನ ಅವರು ವ್ಯಾಸರ ಹತ್ರ ಷರತ್ತನ್ನ ಇಟ್ರು. ಒಂದು ವೇಳೆ ನೀವು ಹೇಳೋದನ್ನ ನಿಲ್ಸಿದ್ರೆ
ನಾನು ಬರೆಯೋದನ್ನ ನಿಲ್ಲಿಸ್ತೀನಿ ಅಂತ. ಆಗ ವ್ಯಾಸರು ಒಂದು ಷರತ್ತನ್ನ ಇಟ್ರು, ನೀವು ಒಂದೇ ಶಬ್ದನೂ ಅರ್ಥ ಮಾಡ್ಕೊಳ್ದೆ ಬರೀಬಾರ್ದು ಅಂತ. ಹೀಗಾಗಿ ವ್ಯಾಸರ್ಗೆ ಯಾವಾಗ ವಿಶ್ರಾಂತಿ ಬೇಕನ್ನಿಸ್ತಿತ್ತೋ ಆಗ ಅವರು ಗೊಂದಲ ಉಳ್ಳೋ ಗಹನವಾದ ಮಾತನ್ನಾಡಿ ಗಣಪತಿಯನ್ನ ಸಿಲ್ಕಿಸ್ತಾ ಇದ್ರು. ನಟಿ, ಬಹುಶಃ ಈ ಕಥೆಯಲ್ಲಿ ಶಬ್ದ ಹಾಗೂ ಭಾವನೆಯು ಸಾಧಕ ಹಾಗೂ ಸಾಧ್ಯದ ಸಂಬಂಧವನ್ನ ಅಡಗಿಸಲಾಗಿದೆ. ಬರೀ ಆದ್ರೆ ಅರ್ಥ ಮಾಡ್ಕೊಳ್ದೇ ಅಲ್ಲ. ರಸಿಕರೇ, ಅವತಾರವು ಆಕಾಶದಿಂದ ಬೀಳಲ್ಲ. ದಿವ್ಯತೆಯು ಯಾವಾಗ ಆಕಾರ ತಾಳುತ್ತೋ ಹಾಗೂ ಯಾವುದಾದರೊಂದು ರೂಪದಲ್ಲಿ ತನ್ನನ್ನ ಅಭಿವ್ಯಕ್ತಗೊಳಿಸಿಕೊಳ್ಳುತ್ತೋ ಆಗ ಅದನ್ನ ಅವತಾರ ಅಂತ ಕರೀತಾರೆ. ವೇದವ್ಯಾಸರನ್ನ ಜ್ಞಾನಾವತಾರವೆಂದು ಕರೆಯಲಾಗುತ್ತೆ. ಅವರು ವೇದಗಳು ಹಾಗೂ ಉಪನಿಷತ್ತುಗಳ ಸಂಕಲನ, ಬ್ರಹ್ಮಸೂತ್ರಗಳ ರಚನೆ, ಮಹಾಭಾರತದಲ್ಲಿ ಭಗವದ್ಗೀತೆಯ ರಚನೆ, ಪುರಾಣ ಹಾಗೂ ಉಪಪುರಾಣ ಇನ್ನೂ ಅನೇಕ ಗ್ರಂಥಗಳ ರಚನೆ ಮಾಡಿ ಸನಾತನ ಧರ್ಮದ ಜ್ಞಾನಕೋಶದ ಮೇಲೆ ತಮ್ಮ ಅಮಿತ ಮುದ್ರೆಯನ್ನ ಒತ್ತಿದ್ದಾರೆ. ಮಹರ್ಷಿ ವ್ಯಾಸರು ಜ್ಞಾನದ ನಿರಂತರ ಸೇವೆ ಮಾಡಿದ್ದಾರೆ ಹಾಗೂ ವೈದಿಕ ವಿಜ್ಞಾನವನ್ನ ಮುಂಬರುವ ಪೀಳಿಗೆಯವರಿಗಾಗಿ ಸಂರಕ್ಷಣೆಯನ್ನ ಮಾಡಿದ್ದಾರೆ. ನಾವು ಮಹರ್ಷಿ ವ್ಯಾಸರಿಗೆ ಸರ್ವದ ಋಣಿಗಳಾಗಿರುತ್ತೇವೆ. ಹೀಗಾಗಿ ಯಾವ ಚಿರಂಜೀವಿಗಳನ್ನ ಸರ್ವದ ನೆನಪಿಸ್ಕೊಳ್ತೀವೋ ಅವರಲ್ಲಿ ಕೃಷ್ಣ ದ್ವೈಪಾಯನ ವೇದವ್ಯಾಸರು ಒಬ್ಬರಾಗಿದ್ದಾರೆ. ಸೂತ್ರಧಾರ, ನೀನ್ ಹೇಳ್ದೆ ವೇದವ್ಯಾಸರು ಆ ಈಶ್ವರನ ಜ್ಞಾನಾವತಾರ ಅಂತ. ಆದ್ರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆ, ಹೀಗಾಗಿ ನಿರಾಕಾರಿ ಕೂಡ. ಹೀಗಿದ್ದಾಗ ಯಾವುದು ನಿರಾಕಾರವೋ ಅದು ಅವತಾರ ತಗೊಳಕ್ಕೆ ಹೇಗ್ ಸಾಧ್ಯ? ನಟಿ, ವಾಸ್ತವದಲ್ಲಿ ಅರೂಪವೇ ರೂಪವನ್ನ ಧಾರಣೆ ಮಾಡುತ್ತೆ. ನೋಡು, ಸೃಷ್ಟಿಗೆ ಮುನ್ನ ಈ ಪ್ರಕೃತಿ, ಈ ಜೀವ ಎಲ್ಲವೂ ನಿರಾಕಾರವಾಗಿತ್ತು. ಆದರೆ ಅವು ಸಾಕಾರ ರೂಪದಲ್ಲಿ ಅಭಿವ್ಯಕ್ತವಾಯಿತು. ಹೀಗಾಗಿ ಸರ್ವಶಕ್ತಿಮಾನ್ ಈಶ್ವರನು ಆಕಾರವನ್ನ ಏಕ್ ತಗೊಳ್ಬಾರ್ದು. ಆದ್ರಿಂದ ಸರ್ವಶಕ್ತಿಮಾನ್ ಈಶ್ವರ ಯಾವ ರೂಪವನ್ನು ಧಾರಣೆ ಮಾಡುವುದಿಲ್ಲವೆಂದು ಹೇಳುವುದು ಆ ಸರ್ವವ್ಯಾಪಿ ಸರ್ವಶಕ್ತಿಮಾನ್ನನ್ನ ಸೀಮಿತಪಡಿಸಿದಂತಾಗುತ್ತೆ. ಅಜನ್ಮನಾಗಿದ್ರೂ ಕೂಡ ತನ್ನ ಮಾಯೆಯನ್ನ ವಶದಲ್ಲಿಟ್ಟುಕೊಂಡು ಜನ್ಮ ಹೊಂದಿದಂತೆ ಕಾಣಿಸುತ್ತೆ. ಸೂತ್ರಧಾರ, ಅವತಾರ ಆಗೋದು ಯಾವಾಗ? ನಟಿ, ಯಾವಾಗ ಧರ್ಮದ ಕ್ಷಯ ಹಾಗೂ ಅಧರ್ಮದ ಆಧಿಪತ್ಯ ಹೆಚ್ಚಾಗುತ್ತೋ ಆವಾಗ ಭಗವಂತನು ಅವತಾರವೆತ್ತಾನೆ. ಸೂತ್ರಧಾರ, ವೇದವ್ಯಾಸರು ಜ್ಞಾನಾವತಾರ ಅಂತಾದ್ರೆ ಅವತಾರದ ಬೇರೆ ರೂಪಗಳು ಇದೆಯಾ? ಹೌದು ನಟಿ, ಸಮಷ್ಟಿಯ ಇಚ್ಛೆಗೆ ಅನುಸಾರವಾಗಿ ಈಶ್ವರನು ವಿಭಿನ್ನ ಅವತಾರವನ್ನ ಧಾರಣೆ ಮಾಡ್ತಾನೆ. ಯಾವ ರೀತಿ? ಯಾವ ರೀತಿ ಅಂದ್ರೆ ನಿತ್ಯ ಅವತಾರ. ಅಂದ್ರೆ ಜ್ಞಾನಿಗಳ ಮಹಾತ್ಮನ ರೂಪದಲ್ಲಿ ಪ್ರತಿ ಸಮಯದಲ್ಲೂ ಈ ವಿಶ್ವದಲ್ಲಿ ಈಶ್ವರನು ಅವತರಿಸ್ತಾನೆ. ಅಂಶಾವತಾರ ಅಂದ್ರೆ ತನ್ನ ಶಕ್ತಿಯ ಅಂಶದ ರೂಪದಿಂದ ಈಶ್ವರನು ಪ್ರಕಟವಾಗ್ತಾನೆ. ಅದರ ಉದ್ದೇಶ ಕೇವಲ ಒಂದು ಕಾರ್ಯದವರೆಗೆ ಸೀಮಿತವಾಗಿರುತ್ತೆ. ಯಾವ ರೀತಿ ಅಂದ್ರೆ ಜ್ಞಾನಾವತಾರದಲ್ಲಿ ವೇದವ್ಯಾಸರು, ಮತ್ಸ್ಯಾವತಾರದಲ್ಲಿ ಮೀನು, ವರಾಹಾವತಾರದಲ್ಲಿ ವರಾಹ ಹಾಗೂ ವಾಮನಾವತಾರದಲ್ಲಿ ಕುಳ್ಳನ ರೂಪವನ್ನು ಈಶ್ವರನು ಧಾರಣೆ ಮಾಡಿದ್ದ. ಆವೇಶಾವತಾರ ಅಂದ್ರೆ ಯಾವಾಗ ಭಕ್ತನು ಸಂಕಟದಲ್ಲಿರ್ತಾನೋ ಆಗ ಈಶ್ವರನು ಅಚಾನಕ್ಕಾಗಿ ಪ್ರಕಟನಾಗ್ತಾನೆ. ಯಾವ ರೀತಿ ನರಸಿಂಹ ಅವತಾರದಲ್ಲಿ ಪ್ರಹ್ಲಾದನಿಗಾಗಿ ಈಶ್ವರನು ಪ್ರಕಟವಾದಂತೆ. ಪೂರ್ಣಾವತಾರ ಅಂದ್ರೆ ಅದರಲ್ಲಿ ಪರಮಾತ್ಮ ತನ್ನ ಪೂರ್ತಿ ಐಶ್ವರ್ಯ ಹಾಗೂ 16 ಕಲೆಗಳನ್ನ ಪ್ರಕಾಶಿಸ್ತಾನೆ. ಆ ಅವತಾರದ ಮುಖಾಂತರ ಸಾಧುಗಳ ರಕ್ಷಣೆ, ದುಷ್ಟರ ನಾಶ ಹಾಗೂ ಧರ್ಮದ ಸಂಸ್ಥಾಪನೆ, ಈ 3 ಉದ್ದೇಶಗಳು ಪೂರ್ತಿಯಾಗ್ತಿದ್ರೆ ಅದನ್ನ ಪೂರ್ಣಾವತಾರ ಎನ್ನಲಾಗುತ್ತೆ. ಭಗವಂತ ಶ್ರೀಕೃಷ್ಣನನ್ನ ಪೂರ್ಣಾವತಾರವೆಂದು ಕರೆಯಲಾಗತ್ತೆ. ನಟಿ, ಒಂದ್ ವಿಷಯ ನೆನಪಿರ್ಲಿ, ಪರಮಾತ್ಮ ಸರ್ವದಾ ಪೂರ್ಣನಾಗಿದ್ದಾನೆ. ಅವನು ಸಮಯದ ಅನುರೂಪ ಉಪಯುಕ್ತ ಸಾಧನದ ಮುಖಾಂತರ ತನ್ನ ಶಕ್ತಿನ ಪ್ರಕಟಪಡಿಸ್ತಾನೆ.
ಯಾವಾಗ ಧರ್ಮದ ಹಾನಿ ಹಾಗೂ ಅಧರ್ಮದ ಅಭ್ಯುದಯವಾಗುತ್ತೋ ಆವಾಗ ನಾನು ನನ್ನನ್ನೇ ಪ್ರಕಟಪಡಿಸುತ್ತೇನೆ. ಸಜ್ಜನರ ರಕ್ಷಣೆ, ದುರ್ಜನರ ವಿನಾಶ ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿ ಯುಗದಲ್ಲಿ ಜನ್ಮವೆತ್ತುತ್ತೇನೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ